20th ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ 2x² plus x minus 6 equal to 0. Okay, so our quadratic equation ಏನ್ ಕೊಟ್ಟಿದ್ದಾರೆ 2x² plus x minus 6 equal to 0. Okay, ಇದು ರೂಟ್ಸ್ ಕಂಡಿಬೇಕು ಅಂದ್ರೆ ನಥಿಂಗ್ ಸೊಲ್ಯೂಷನ್ ಕಂಡಿಬೇಕು. ಓಕೆ, ಸೊ ಇದು ಯಾವ ಫಾರ್ಮಲ್ ಇದೆ, ax² plus bx plus c equal to 0 ಫಾರ್ಮಲ್ ಇದೆ. ಸೊ a ವ್ಯಾಲ್ಯೂ ಏನಾಯ್ತು 2 ಆಯ್ತು, b ವ್ಯಾಲ್ಯೂ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ, b ವ್ಯಾಲ್ಯೂ 1, c ವ್ಯಾಲ್ಯೂ ನೋಡ್ರಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ, ಸೊ -6 ಬರಿತೇವೆ. ಓಕೆ, ಸೊ ಈಗ ಎ ವ್ಯಾಲ್ಯೂ ಗೊತ್ತಾಯ್ತು, ಬಿ ವ್ಯಾಲ್ಯೂ ಗೊತ್ತಾಯ್ತು, ಸಿ ವ್ಯಾಲ್ಯೂ ಗೊತ್ತಾಯ್ತು. ಈಗ ನಾನೇನ್ ಮಾಡ್ತೀನಿ, ಕ್ವಾಡ್ರಾಟಿಕ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಕ್ವಾಡ್ರಾಟಿಕ್ ಫಾರ್ಮುಲಾ ಏನು, x equal to -b plus or minus root b square minus 4ac whole divided by 2a. ಓಕೆ, ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಮೈನಸ್ ಬಿ ವ್ಯಾಲ್ಯೂ 1 ಪ್ಲಸ್ ಆರ್ ಮೈನಸ್ ಬಿ ವ್ಯಾಲ್ಯೂ 1 ಸ್ಕ್ವೇರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ 2 into c value -6 whole divided by 2 into a value 2. So ಏನಾಗುತ್ತೆ ನೋಡ್ರಿ, x equal to -1 plus or minus root 1 square 1. Okay, minus into minus plus. Okay, so ಏನಾಗುತ್ತೆ 4 2 ja 8, 8 6 ja 48. Okay, whole divided by 2 2 ja 4. x is equal to -1 plus or minus root 48 plus 1 49 ಆಯ್ತು, whole divided by 4. So x is equal to -1 plus or minus root 49 ಬಂದ್ಬಿಟ್ಟು 7 by 4. So ಏನಾಗುತ್ತೆ ನೋಡ್ರಿ, ಇವಾಗ x is equal to 1 -1 plus 7 by 4. ಓಕೆ, ಆರ್ ಇನ್ನೊಂದು ಬಂದ್ಬಿಟ್ಟು ಏನು, x equal to -1 minus 7 by 4. ಸೊ ಏನಾಗುತ್ತೆ, x is equal to ಓಕೆ ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. 7 ಅಲ್ಲಿ 1 ಹೋದ್ರೆ 6 by 4 ಆರ್ x is equal to ಎರಡು ಮೈನಸ್ ಇದ್ದ ಮೈನಸ್ ಸೈನ್ ಹಾಕಿ ಆಡ್ ಮಾಡಬೇಕು. 7 plus 1 8 by 4 ಆಗುತ್ತೆ. 4 1 ಜಾ 4 2 ಜಾ x ವ್ಯಾಲ್ಯೂ ಏನ್ ಬಂತು -2 ಬಂತು. ಓಕೆ, ಇಲ್ಲಿ ನೀವು ನೋಡಿದ್ರೆ 2 3 ಜಾ 2 ಜಾ, ಸೊ x is equal to ಏನು 3 by 2 ಬಂತು. ಸೊ ಆನ್ಸರ್ ಬಂದ್ಬಿಟ್ಟು ಒಂದು 3 by 2, ಇನ್ನೊಂದು -2. ಓಕೆನಾ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಓಕೆ, ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಸ್ಟೇಟ್ ಲೆವೆಲ್ ಪ್ರಿಪರೇಟರ್ ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.